ದೀಕ್ಷಾ ದೀಕ್ಷಾ ಅಪ್ಪ ಅಮ್ಮ ಹೋಗಿ ಬಂದ್ರಾ? ಹೋಗಿ ಬಂದ್ವಿ ಕಣಮ್ಮ. ನೋಡೋಕ್ಕಾಗಲ್ಲ, ಹಂಗಾಗ್ಬಿಟ್ಟವನೆ, ಹಂಗೆ ಸಣ್ಣಕ್ಕಾಗವನೆ, ನೋಡೋಕ್ಕಾಗಲ್ಲ ಕಣಮ್ಮ. ಅಯ್ಯೋ ದೇವ್ರೆ, ಎಲ್ಲನ ನಿನ್ನ ಮಗಳನ್ನ ಕರ್ಸಕ್ಕ, ನಿನ್ನ ಮಗಳನ್ನೇನಾದರೂ ನೋಡಿದ್ರೆ ಮಾತಾಡ್ತಾನೇನೋ, ಸೆನಕಾಗ್ತಾನೇನೋ, ನಿನ್ನ ಮಗಳನ್ನ ಕಳಿಸ್ರಿ, ನಿನ್ನ ಮಗಳು ನೋಡಲಿ ಅಂತ ಹೇಳ್ತಾ ಇದ್ದಾರೆ ಕಣಮ್ಮ. ಹೋಗಿ ನೋಡು. ಇಲ್ಲಡು ಯಾಲೇನೆ ಯಾತೂ ಬಲ್ಲ ಏನಿಲ್ಲ, ಜ್ಯೂಸ್ ಕುಡಿಸ್ತಾರೆ, ಅವಾಗ ಒಂದಿಟ್ಟು ಇವಾಗ ಒಂದಿಟ್ಟು ಜ್ಯೂಸ್ ಕುಡಿಸ್ತಾರೆ. ಸುಮ್ಮನೆ ಕಣ್ಣು ಬಿಡ್ಕೊಂಡು ನೋಡ್ತಾನೆ. ಅವನಿಗೆ ಮಾತಾಡೋಕ್ಕಾಗಲ್ಲ, ಕಣ್ಣಾಗೆ ನೀರು ಉಳಿಸ್ತಾನೆ. ಕಣ್ಣಾಗ ನೀರು ಉಳಿಸಿ ಅವಳ್ತಾನೆ ನಮ್ಮಕ್ಕ ನೋಡಿ. ಅವನಿಗೆ ಮಾತಾಡೋಕ್ಕಾಗ್ತಿಲ್ಲ. ಅದೇನಾಗೈತೋ ಏನೋ ಕಣಮ್ಮ. ನಾಳೆ 15 ದಿವಸ ಆಯ್ತು ನೆಲಕ್ಕೆ ಬಿದ್ದು ನೋಡಕ್ಕ, ನಾವೇ ನೋಡ್ಕೊಂತೀವಿ ಅಂತ ಹೇಳ್ತಿದ್ಲು ಮಾದೇವಿ. ಇಲ್ಲ ಕಣಮ್ಮ, ನಾನಂತೂ ಹೋಗಲ್ಲ. ನಾನು ಹೇಳಿಲ್ವೇ ಅವ್ನು ಸತ್ರು ನಾನು ಹೋಗಲ್ಲ ಅಂತ ಹೇಳಿದ್ದೀನಿ. ನಾನಂತೂ ಹೋಗಲ್ಲ, ಏನಾನ ಮಾಡ್ಕೊಂಡ್ಲಿಲ್ಲ. ಇವಾಗ ನೀವು ಹೋಗಿ ಬಂದೇ ಇದ್ರೆ ತಾನೇ, ನಿಮಗೆ ಮನಸ್ಸು ತಡೆಯೋಕೆ ಆಗ್ದಿಲ್ಲದಕ್ಕೆ ನೀವು ಹೋಗಿ ಬಂದು ನೋಡ್ಕೊಂಡು ಬಂದಿದ್ದೀರಾ. ಇವಾಗ ಯಾಕೆ ಬಿಡು, ನಾನು ಯಾಕೆ ಹೋಗೋಣ? ಹೇಳೋದು ಅರ್ಥ ಮಾಡ್ಕೊಳ. ಮತ್ತು ಏನು ಮಾಡೋಕ್ಕಾಗುತ್ತೆ, ಕಷ್ಟ ಪಾಪ. ಅವನು ಇವಾಗ ಬೋಲ್ ಅಂತ ಇದ್ದಾನೆ. ಅವ್ನು ಮಾಡಿರೋ ತಪ್ಪಿಗೆ ಅವ್ನು ಬೋಲ್ ಅಂತ ಇದ್ದಾನೆ. ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಇಲ್ಲ ಇಲ್ಲ ಸೆನಕ್ಕಾಗಲ್ಲ ಅಂತಾರೆ. ಅದು ಇವಾಗ ಏನಂತ ಗೊತ್ತಾಗ್ತಾಯಿಲ್ಲ, ಅದು ಏನು ಕಾಯಿಲೆನೋ ಏನೋ ಅವನಿಗೆ ಒಂದು ಗೊತ್ತಾಗ್ತಾಯಿಲ್ಲ. ಅದಕ್ಕೇ ನೋಡಿ ಅವಳು ತಾನು ಕಣಮ್ಮ ಅಕ್ಕ. ಅಕ್ಕ ನೋಡಿ ಅವಳು ತಾನು ಸುಮ್ಮನೆ ಮನಿಕೊಂಡಿರ್ತಾನೆ. ಎದ್ದಾಳಲ್ಲ ಏನಿಲ್ಲ ಅಂತ ಸುಮ್ಮನೆ ಹಿಂಗೆ ಮನುಷ್ಯರು ನೋಡೋದು ಮಾತಾಡೋದು ಅಷ್ಟೇ, ಉಂಬಲ್ಲ ಏನಿಲ್ಲ, ಜ್ಯೂಸ್ ಅಷ್ಟೇ ಒಯ್ಯೋದು. ಅದಕ್ಕೆ ನಾವು ನೋಡ್ಕೊಂಬಂದ್ವಿ, ಒಂಥರ ಬೇಜಾರಾದಂಗೆ ಆತು ಕಣಮ್ಮ. ಅದಕ್ಕೇ ಹೋಗ್ಬಾ, ಹೋಗಿ ನೋಡ್ಕೊಂಬಾರಮ್ಮ, ಏನು ಮಾಡೋಕ್ಕಾಗುತ್ತೆ. ಹೋಗು ನೀನು ನಿಮ್ಮ ಅಕ್ಕಯ್ಯ ಸಂಗೀತಕ್ಕಯ್ಯ ಹೋಗಿ ಬರ್ರಿ. ಅಪ್ಪ ಹೋಗಿ ಬಂದ್ರೇನಪ್ಪ? ಹೋಗಿದ್ವಮ್ಮ ಸಂಗೀತ, ನೋಡ್ಕೊಂಬಂದ್ವಿ. ಅದಕ್ಕೇ ಅವರು ನಿನ್ನ ಮಗಳನ್ನ ಕಳಿಸ್ರಿ ಅಂತ ಇದ್ದಾರೆ ಅಲ್ಲಿರೋರೆಲ್ಲನ. ಒಂದು ಸತಿ ಹುಡುಗಿ ನಿನ್ನ ಮಗಳನ್ನ ಕಳಿಸ್ರಿ, ಏನೇನೋ ಆಗೋಗೈತೆ. ಇವಾಗೇನು ಗಂಡ ಅಂತಲೇ ಬರೋದು ಬೇಡ, ಯಾರ ನನ್ನ ಫ್ರೆಂಡ್ ಅಂತಲೇ ಬರಲಿ, ಬಂದು ನೋಡ್ಕೊಂಡು ಹೋಗ್ರಿ ಇಂಥ ಸಮಯದಾಗೆ. ಅವನಿಗೆ ಅದೇ ಆಸೆ ಐತೋ ಏನೋ, ಅದಕ್ಕೆ ಅತ್ಲಾಗೆ ಇದ್ದಂಗೂ ಅಲ್ಲ ಓದಂಗೂ ಅಲ್ಲ ಅಮ್ಮಂಗೆ ಆಗ್ತೈತೆ. ಇವಾಗ ಹೋದ್ರತ್ತ ನೀಸ್ಕೆಂತಾನೆ, ಹೋಗಂಗೂ ಇಲ್ಲ ಏನಿಲ್ಲ, ಅದೇನು ಆಸೆ ಇಕ್ಕೋಣವನೋ ಏನೋ. ಅದಕ್ಕೇ ನಿನ್ನ ಮಗಳನ್ನ ಕಳಿಸ್ರಿ ಅಂತ ಹೇಳಿ ಅಲ್ಲಿರೋರೆಲ್ಲ ಹೇಳ್ತಾ ಇದ್ದಾರೆ ಕಣಮ್ಮ. ಅದಕ್ಕೆ ಇವಾಗ ಹೋಗಮ್ಮ ಅಂತ ಹೇಳಿ ನಾನು ಹೋಗಲ್ಲ ಅಂತ ಹೇಳ್ತಾ ಇದ್ದಾಳೆ ದೀಕ್ಷಾ. ಅಯ್ಯೋ ಹೌದೇನು, ತೀರಾ ಹಂಗಾಗೈತೆ. ಅಯ್ಯೋ ಊಟ ಗಿಟ ಏನು ಮಾಡಲ್ಲಂತೆ? ಇಲ್ಲ ಕಣಮ್ಮ, ಊಟಿಲ್ಲ ಯಾತಿಲ್ಲ ಏನಿಲ್ಲ. ಅಲ್ಲೇ 15 ದಿವಸ ಆಯಿತು. ಅವತ್ತು ನಮಗೆ ಫೋನ್ ಮಾಡಿದ್ರಲ್ಲ, ಅವತ್ತಿಂದಲೂ ನೆಲಕ್ಕೆ ಬಿದ್ದಿರೋದೆ ಅಂತೆ. ನಮಗೆ ಮನಸ್ಸು ತಡೆದ ಅಲ್ದಿದ್ದಕ್ಕೆ ದಿನ ಫೋನ್ ಮಾಡಾರ. ಅದಕ್ಕೆ ಹೋಗಿ ನಾವೆತ್ತ ನೋಡ್ಕೊಂಬಂದ್ವತ್ತ. ಇನ್ನೇನು ಮಾಡೋಣತ್ತ. ಓಟೋ ಅಂದಂಗೆ ಅವತ್ತಮ್ಮ ನೋಡಿರಿ, ಹಂಗೇ ಹೇಳಿದ್ರೆ ಕೇಳಲಿಲ್ಲ. ಒಳ್ಳೆ ಮಾತನಾಗ ಹೇಳ್ಬೇಕಾದ್ರೆ ಕೇಳಿದ್ರೆ ನಮ್ಮ ಮಾತು ಹಿಂಗೆ ಆಗ್ತಿರ್ಲಿಲ್ಲ. ಕೇಳಲಿಲ್ಲ ಏನಿಲ್ಲ, ಎಲ್ಲ ಹಾಳು ಮಾಡ್ಕೊಂಡು ಇವಾಗ ಎಲ್ಲ ಇಲ್ಲೋಡಮ್ಮ ಹೊಲ ಮಾರಿಬಿಟ್ಟವನಂತೆ. ಹೊಲ ಎಲ್ಲ ಮಾರಿ ₹1 ದುಡ್ಡು ಉಳಿಸ್ದಾಗ ಸುಮ್ಮನೆ ಕುಡಿದ್ಬಿಟ್ಟವನೇ. ಉಂಡಿಲ್ಲ, ನೀರು ಕುಡ್ದಿಲ್ಲ, ಏನಿಲ್ಲ. ಸುಮ್ಮನೆ ಅದನ್ನೇ ಕುಡಿದ್ರೆ ಹೆಂಗೆ ಬದುಕ್ತಾರೆ ಹೇಳು? ಸುಮ್ಮನೆ ಕುಡಿದ್ಬಿಟ್ರೆ. ಅದಕ್ಕೇ ಅವರು ಹಿಂಗಾಗೈತೆ ಅಂತ ಅಲ್ಲಿರೋರೆಲ್ಲ ಹೇಳ್ತಿದ್ರು. ಹೊಲ ಮಾರಿಬಿಟ್ಟ, ಅದು ಯಾರಿಗಾನ ಕಮ್ಮಿ ರೇಟಿಗೆ ಅವರು ಬಿಡು ಕುಡಿಯೋಕ್ಕೆ ದುಡ್ಡು ಬೇಕು ಅಂತ ಈಟ ಒಟ ಕೊಟ್ಟರು. ಅದನ್ನೆಲ್ಲ ಹೆಸ್ರು ಮಾಡಿಸ್ಕೊಂಡು ಎಲ್ಲ ದುಡ್ಡು ಕೊಟ್ಬಿಟ್ರು, ಎಲ್ಲ ಮಜಾ ಮಾಡ್ದ ಅಂತ ಹೇಳ್ತಿದ್ರಮ್ಮ. ಬಿಡಪ್ಪ ನೀನು, ಹಂಗೆಲ್ಲ ಕಳೆದು ಎಲ್ಲ ಹಾಳು ಮಾಡಿರನ್ನ ಇನ್ನೇನು ನೋಡಕ್ಕೆ ಹೋಗೋಣ ನಾನು. ಸುಮ್ಮನಿರು. ಅವನಿಗೆ ಬುದ್ಧಿ ಇರಬೇಕಾಗಿತ್ತು ಮುಂಚೆಗೇ. ಹಿಂಗೆಲ್ಲ ಮಾಡೋದಕ್ಕಿಂತ ಮುಂಚೆಗೇ ನಾವು ಹೇಳಿದ್ವಿ ತಾನೆ. ನಾನು ಆವಾಗ್ಲೂ ಇಲ್ಲಿ ಬಂದ ಮೇಲೂ ಹೇಳಿದೆ. ಒಂದು ದಿವಸ ಕುಡ್ದು ನಮ್ಮ ಮನೆಗೆ ಬಂದಿದ್ದ, ನೀವು ಯಾರೂ ಇರಲಿಲ್ಲ. ಬಿಡು ಇನ್ಮೇಲಿಂದ ನಾನು ಚೆನ್ನಾಗಿರೋಣ ಅಂತ ಹೇಳಿ ನಾನು ಇಲ್ಲಿ ಬಂದ ಮೇಲೂ ಹೇಳಿದೆ. ಇಲ್ಲ ನಾನು ಚೆನ್ನಾಗಿರಲ್ಲ ಕಣೆ, ನನಗೆ ಅವತ್ತು ಮನಸ್ಸೇನೋ ಒಂಥರ ಬದಲಾದಂಗೆ ಆಯಿತು. ಬಂದಾಗ ಕುಡ್ದು ಚಿರು ಹಿಂಗೆ ಕುಡಿಬೇಡ, ಇನ್ಮೇಲಾದ್ರೂ ಚೇಂಜ್ ಆಗು, ನಾನು ಹೇಳ್ದಂಗೆ ಕೇಳು. ನೀನು ಹೇಳ್ದಂಗೆ ನಾನು ಕೇಳಲ್ಲ ಕಣೆ, ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ಹೇಳಿದ. ಗಂಡನ ಮಾತು ಕೇಳಬೇಕು, ಆದರೆ ಕೇಳೋದಾದರೆ ಕೇಳ್ಬೋದಾಗಿತ್ತು. ಅವ್ನು ಹೇಳ್ದಂಗೆ ಅದೇನು ಕೇಳೋದು? ಎಲ್ಲ ಹೊಲ ಮನೆಯೆಲ್ಲ ನಮ್ಮದು ಅವನಿಗೆ ಬರ್ಕೊಡ್ಬೇಕಾಗಿತ್ತಂತೆ. ಹಂಗಾದರೆ ಅವನು ಹೇಳ್ದಂಗೆ ಕೇಳ್ಕೊಂಡು ಇರೋನಂತೆ. ನೋಡು, ಅವ್ನು ಹೇಳ್ದಂಗೆ ಕೇಳ್ಕೊಂಡು ನಮ್ಮದು ಹೊಲ ಮನೆಯೆಲ್ಲ ಅವನಿಗೆ ಬರೆಯೋಕ್ಕಾಗುತ್ತಾ? ಇನ್ನು ನಾನು ಒಬ್ಬಳೇನ? ನಮ್ಮ ಅಕ್ಕ ಯಾರು ಇಲ್ವಾ? ಅವರೆಲ್ಲ ಸುಮ್ಕೆ ಬಿಡ್ತಾರ ನನ್ನ? ಎಲ್ಲ ಬರೆಸ್ಕೊಂಡ್ರೆ ನಿಮ್ಮ ಹತ್ರ ಅವ್ನು ಇದ್ದಂಗೆ ಇಷ್ಟೊಂದೆಲ್ಲ ಅವ್ನು ಆಸೆ ಪಟ್ಟು ಇಷ್ಟೆಲ್ಲ ಕೇಳ್ದ ಅಂದರೆ ಅವನು ಇನ್ನು ನೀವು ಇಲ್ದಿದ್ರೆ ಏನು ಪಾಡು? ಇನ್ನು ನಮ್ಮನ್ನ ಎಲ್ಲಿ ಕಾಣೋಣ ಅವನು? ನೀವು ಇದ್ದೀರಾ ಅನ್ನೋದಿದ್ರೂ ಅವನಿನ್ನ ಹಿಂಗೆಲ್ಲ ಆಸೆ ಪಟ್ಟು ನನಗೆ ಹೊಲ ಮನೆಯೆಲ್ಲ ನನ್ನ ಹೆಸ್ರು ಬರೀರಿ ಅಂತ ಕೇಳಿದ್ನಲ್ಲ, ಅವನಿಗೆ ಎಷ್ಟು ಆಸೆ ಇರಬೇಡ. ಇವಾಗ ದೀಕ್ಷಾ ಏನು ಮಾಡೋಕ್ಕಾಗಲ್ಲ, ಅವರೆಲ್ಲ ಅಷ್ಟೊಂದೆಲ್ಲ ಹೇಳ್ತಾ ಇದ್ದಾರೆ. ಇದು ಯಾರಿಗೂ ಏನು ಶಾಶ್ವತ ಅಲ್ಲ. ಏನು ಮಾಡೋಕ್ಕಾಗುತ್ತೆ? ಬಾ ಹೋಗೋಣ, ಹೋಗಿ ನೋಡ್ಕೊಂಬರೋಕ್ಕಾಗುತ್ತೆ. ಈಗ ಅಪ್ಪ ಅಮ್ಮ ನೋಡ್ಕೊಂಬಂದವ್ರು ಹೇಳ್ತಾ ಇದ್ದಾರಲ್ಲ, ಅವ್ರ ಮನಸ್ಸೇ ಇವಾಗ ಕರ್ಗೋಗೈತೆ ಅಂದರೆ ಇವತ್ತು ನೀನು ಇನ್ನೂ ಇಷ್ಟು ಹಠ ಸಾಧಿಸೋದು ಒಳ್ಳೇದಲ್ಲ ನಿಜವಾಗ್ಲೂ. ಬಾ ಹೋಗೋಣ, ಏನು ಮಾಡೋಕ್ಕಾಗುತ್ತೆ? ಏನೋ ಅನಿವಾರ್ಯ ಆಯಿತು. ಅವನಿವಾಗ ನಿನ್ನ ಮೇಲೆ ಆಸೆ ಇಟ್ಕೊಂಡಿದ್ದಾನೋ ಏನೋ. ಅತ್ಲಾಗ ಓದಂಗೂ ಅಲ್ಲ ಬಿಟ್ಟಂಗೂ ಅಲ್ಲ ಅಂದರೆ ಅವ್ರಿಗೂ ನೋಡ್ಕೊಳಕ್ಕಾಗಲ್ಲ. ಇವಾಗ ಚೆನ್ನಾಗಾದರೆ ಆಗಲಿ, ನೀನು ನೋಡಿ, ಇಲ್ಲಾಂದರೆ ಹೋದರೆ ಹೋಗಲಿ, ಇನ್ನೇನು ಮಾಡೋಕ್ಕಾಗುತ್ತೆ? ಅತ್ಲಾಗ ನೀಸ್ಕೊಂತಾನೆ ಹೋದರೆ
ಅದೇ ಕಣಮ್ಮ ಅವರು ಹೇಳೋದು ಆಸೆ ಇಕ್ಕೊಂಡವನೇನೋ ನಿನ್ನ ಮಗಳ ಮೇಲೆ ನೋಡಿ ಮೋಸ ಮಾಡಿಬಿಟ್ಟೆ ಅಂತ ಹೇಳಿ ಅದಕ್ಕೆ ಏನೋ ಅವನು ಹೋಗ್ದಂಗೆ ಹಂಗೆ ಇದ್ದಾನೋ ಏನೋ ಆಸೆ ಇಕ್ಕೊಂಡಿರೋದಕ್ಕೆ ಅಂತ ಹೇಳಿ ಕಣಮ್ಮ ಒಬ್ಬೊಬ್ಬರಿಗೆ ಆಸೆ ಇರುತ್ತೆ. ಆಸೆ ಇದ್ದರೆ ಅತ್ಲಾಗ ಹೋಗೋದು ಇಲ್ಲ, ಚೆನ್ನಾಗಾಗೋದು ಇಲ್ಲ ಅಮ್ಮಂಗಿರ್ತಾರೆ. ಚೆನ್ನಾಗಾದರೆ ಅವನದು ಅದೃಷ್ಟ. ಅವನಿನ್ನೂ ಇರಬೇಕು ಅಂಬೋದಿದ್ರೆ ಚೆನ್ನಾಗಿ ಆಗ್ತಾನೆ, ಇಲ್ಲ ಒಂದು ಅಷ್ಟೇ ಮುಗೀತು ಅಂಬೋದಾದರೆ ಹೋಗ್ತಾನೆ. ಇನ್ನೇನು ಮಾಡೋಕ್ಕಾಗುತ್ತೆ, ಬಾ ದೀಕ್ಷಾ ಹೋಗೋಣ, ಹೋಗಿ ನೋಡ್ಕೊಂಬರೋಕ್ಕಾಗುತ್ತೆ. ಇವಾಗ ಯಾಕಮ್ಮ ಸುಮ್ಮನೆ ಇವಾಗ ನಾವು ಮಾತು ಒತ್ಕೋಬಾರ್ದು. ಈಗ ನೀನು ಇನ್ನೂ ಅವನು ಕೆಟ್ಟೋದಾಗ ಹಾಳಾಗೋದಾಗ ಏನಾದ್ರೂ ಕುಡಿದು ಅಲ್ಲಿ ಇಲ್ಲಿ ಬಿದ್ದು ಗಲಾಟೆ ಮಾಡ್ಕೊಂಡ್ರೆ ಅಂಥವಕ್ಕೆಲ್ಲ ಹೋಗಲಿಲ್ಲ ಅಂದರೂ ಪರವಾಗಿಲ್ಲ. ನೀನು ಇವಾಗಿಂಥ ಕಷ್ಟದಲ್ಲಿದ್ದಾನೆ ಅವನು, ಹಿಂಗೆ ಆಗೈತೆ ಅನ್ನೋದು ಗೊತ್ತಿದ ಮೇಲೂ ಹೋಗಲಿಲ್ಲ ಅಂತಂದರೆ ಯಾರನ್ನ ಏನಂತಾರೆ. ಹೋಗ್ಬೇಕು, ಅಲ್ಲಿರೋರು ಅಷ್ಟೊಂದು ಫೋನ್ ಮಾಡ್ತಾ ಇದ್ದಾರೆ. ಅಪ್ಪ ಅಮ್ಮ ಹೋಗಿ ನೋಡ್ಕೊಂಬಂದು ಅವರು ಹೇಳ್ತಾರೆ ಅಂದಮೇಲೆ ಹೋಗಿ ನೋಡಬೇಕು. ಒಂದ್ಸತಿ ನೋಡ್ಬೇಕು, ಅವನು ಹೋಗೋದಾದ್ರೆ ಹೋಗತ್ತ ನೀಸ್ಕೊಂತಾನತ್ತ. ಅದೇ ಕಣಮ್ಮ, ನಾವು ಹೇಳ್ತಿರೋದು ಅದೇನೆ. ಸಂಗೀತಮ್ಮ ಕರ್ಕೊಂಡು ಹೋಗಿ ಬರಮ್ಮ, ನೀನು ಹೋಗಿ ನೋಡ್ಕೊಂಬ. ಅದೇನು ಒಂದು ಜ್ಯೂಸಿನ ಬಾಟ್ಲಿ ತಗೊಂಡೋಗು. ಒಂದು ಅರ್ಧ ಲೀಟ್ರದ 1 ಲೀಟ್ರದನ್ನ ಕುಡಿಸ್ತಾರೆ. ಈಗ ಉಂಬೋದಿಲ್ಲ ಏನಿಲ್ಲ, ಎಳ್ನೀರು ಇಲ್ಲಾಂದ್ರೆ ಜ್ಯೂಸು ಅಷ್ಟೇನಿ. ಯಾಕೆ ಗಂಜಿ ಪಂಜಿನೂ ಕುಡಿಯಲ್ವಂತೆ, ಅದನ್ನು ಎಲ್ಲನ ಹೊರಕ್ಕೆ ಗಂಜಿನೂ ಅದು ಒಯ್ದ್ರೆ ಎಲ್ಲ ಹೊರಕ್ಕೆ ದೊಪ್ತಾನಂತೆ. ಅದನ್ನು ಯಾತು ಗಂಜಿನೂ ಕುಡಿಯಲ್ವಂತೆ, ಬರೀ ಜ್ಯೂಸ್ ಅಷ್ಟೇ. ಮಾನೆಹಣ್ಣಿನ ಜ್ಯೂಸು ಎಳ್ನೀರು ಇವೆರಡೇ ಕುಡಿಯೋದು. ಅದಕ್ಕೇ ಒಂದು ಲೀಟ್ರದ್ದು ಜ್ಯೂಸ್ ತಗೊಂಡೋಗ್ರಿ, ಕೊಡ್ರಿ, ನೋಡ್ಕೊಳ್ರಿ, ಬರ್ರಿ, ಮಾತಾಡಿಸ್ರಿ. ಚೆನ್ನಾಗಿದ್ಯಾ ಅಂತ ಹೇಳಿ ಮಾತಾಡಿಸ್ರಿ. ನಮ್ಮ ಅಕ್ಕ ನೋಡ್ದೆ, ನಾವು ಮಾತಾಡ್ಸಿದ್ವಿ, ಚೆನ್ನಾಗಿದ್ಯಾನಪ್ಪ ಅಂತಂದ್ವಿ. ಕಣ್ಣಂಗೆ ನೀರು ಹಿಂಗೆ ಬಂದ್ವು, ಮಾತಾಡೋಕೆ ಗೊತ್ತಿರಲಿಲ್ಲ. ನೋಡಿ ಸುಮ್ಮನೆ ಹಿಂಗೆ ಕಣ್ಣಂಗೆ ನೀರು ಉಲ್ಡಿಸ್ತಾ ಅಷ್ಟೇ. ಬೇಜಾರಾತ್ ಕಣಮ್ಮ. ಇವಟ್ಟೆ ಆಗಲಿ ನಮ್ಮ ಜೊತೆಗಿದ್ದನು ಆರೇನೆ ಮನಸ್ಸು ತಡಿಯಲ್ಲ. ಈಗ ನೋಡಿಲ್ದಾರಾದ್ರೆ ಬಿಡಪ್ಪ, ಅವ್ರು ನಾವು ನೋಡಿಲ್ಲ ಏನಿಲ್ಲ ಅನ್ಕೋಬೋದಾಗಿತ್ತು. ಎಷ್ಟೇ ಆಗಲಿ ನಮ್ಮ ಜೊತೆಗಿದ್ದಾನ ಅವನು. ಏನೇ ಮಾಡಿದ್ರು ಏನು ಮಾಡೋಕ್ಕಾಗುತ್ತೆ, ಅಲ್ಲೇ ಮನಸ್ಸು ತಡಿಯಲ್ಲ ಕಣಮ್ಮ. ಮನುಷ್ಯರ ಮನಸ್ಸು ಬೇಗ ಎಂದ್ಬಿಡುತ್ತೆ. ತಡಿಯೋದಿಲ್ಲ. ಏನಂದ್ರು ನಮ್ಗಂತೂ ಅಂಥವೆಲ್ಲ ನೋಡಿದ್ರೆ ಪಾಪ ನಿಮ್ಮ ಅಮ್ಮ ಅಂತ ಹೊತ್ತುಬಿಟ್ಲು ನೋಡಿ. ಯಾಕಂದರೆ ಭಾಳ ಆಸೆ ಇಕ್ಕೊಂಡಿದ್ಲಲ್ಲ, ಅದಕ್ಕೇನೆ ಹೊತ್ತುಬಿಟ್ಲು. ನೋಡಪ್ಪ ಹೆಂಗಾಗ್ಬಿಟ್ಟ, ಹೆಂಗಿದ್ದಾನು ಅಂತ ಹೇಳಿ ಹೊತ್ತುಬಿಟ್ಲು ನಿಮ್ಮ ಅಮ್ಮ ಅಂತೂ. ಅದಕ್ಕೆ ಜಲ್ದು ನಾವು ಬೋಸ್ ನೋಡ್ಕೊಂಡು ಜಲ್ ಬಂದ್ವಿ. ಹೋಗಿ ಅವಳನ್ನ ಕಳ್ಸೋಣ ಅಂತ ಹೇಳಿ. ನನಗಂತೂ ಹೋಗಕ್ಕೆ ಮಾತ್ರ ಇಷ್ಟ ಇಲ್ಲ. ನೀನು ಏನೇ ಅನ್ನಪ್ಪ, ಅವನು ಮಾಡಿರೋ ಇದಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ. ನಾನು ಆವತ್ತೇ ಹೇಳಿದ್ದೀನಿ, ಡೈವರ್ಸ್ ಕೊಟ್ಟ ಮೇಲೆ ಹೇಳಿದ್ದೀನಿ. ಆವತ್ತೇ ಅಂದ, ಏಯ್ ನೀನು ನನ್ನ ಸತ್ರು ಬೋರ್ಬೇಡ ಅಂತಂದ. ಇಲ್ಲ ಕಣ, ಬರೋದಿಲ್ಲ, ಹೋಗು. ನಾನು ಸತ್ರು ನೀನು ಬರೋದು ಬೇಡ, ನೀನು ಸತ್ರು ನಾನು ಬರೋದು ಬೇಡ ಅಂತ ಹೇಳಿ ಇಬ್ಬರು ಅವತ್ತು ಅವಾಜ್ ಹಾಕಿದ್ದೀವಿ ಡೈವರ್ಸ್ ಕೊಡಬೇಕಾದ್ರೆ. ಬಿಡಿ, ಇವಾಗೇನು ನಿನ್ನೇನು ಗಂಡ ಅಂತೇನು ಹೋಗಬೇಡ. ಸುಮ್ಮನೆ ಯಾರು ಪರಿಚಯ ಇದ್ದಾರು ನೋಡಿದ್ದೆ, ಅವ್ರಿಗೂ ನಮಗೂ ಏನೋ ಒಂದಿಟ್ಟು ಸಂಬಂಧ ಇತ್ತು, ಹೋಗ್ತಾ ಇದ್ದೀನಿ ಅನ್ಕ. ಗಂಡ ಅನ್ಕೋಬೇಡ ಅಷ್ಟೇನು. ನಿನ್ನ ಫ್ರೆಂಡ್ ಅನ್ಕ, ನಿನ್ನ ಜೊತೆಗೆ ಓದ್ದಂಥ ಕಾಲೇಜ್ ಹುಡುಗ ಅಲ್ಲ ಅವನು, ಹಂಗೆ ಅಂತ ನನ್ನ ಜೊತೆಗೆ ಓದಿದ್ದ ಅಂತ ಅಂದ್ಕೊಂಡು ನೋಡಷ್ಟೇ. ನಿನ್ನ ಗಂಡ ಅಂದ್ಕೊಂಡೇನು ನೋಡಕ್ಕೆ ಹೋಗ್ಬೇಡ. ನೀನಲ್ಲ ನಮ್ಮ ಸಂಗೀತ, ಅಷ್ಟೇ ಕಣೆ. ನೀನೇನು ನಿನ್ನ ಗಂಡ ಅನ್ಕೋಬೇಡ. ನನ್ನ ಜೊತೆಗೆ ಓದ್ತಿದ್ದ ಇವನು ನನ್ನ ಕ್ಲೋಸ್ ಫ್ರೆಂಡು ಅಂದ್ಕೊಂಡು ನೋಡಕ್ಕೆ ಹೋಗೋಣ ಬಾ. ಏನು ಮಾಡೋಕ್ಕಾಗುತ್ತೆ, ಹೋಗಿ ಬರೋಕ್ಕಾಗುತ್ತತ್ತ. ಹೋಗಿ ನೋಡ್ಕೊಂಬರೋಕ್ಕಾಗುತ್ತೆ. ಮತ್ತು ಇಂಥವೆಲ್ಲ ನೋಡಲಿಲ್ಲ ಅಂದರೆ ಮುಂದೆ ಯಾರಿಗೇನಿದೆ ಶಾಶ್ವತ ಅಲ್ಲ. ಎಲ್ಲ ಒಂದು ಕಡೆಗೆ ದೇವ್ರು ನಮ್ಮನ್ನು ಕಾಯ್ತಾನೆ. ಅವನು ಅನ್ಯಾಯ ಮಾಡಿದ್ದ ಅವನು ಅನುಭವಿಸ್ತಾನೆ. ಏನು ಮಾಡೋಕ್ಕಾಗುತ್ತೆ, ಮುಂದೆ ನಮಗೆ ಒಂದಿನ ಒಳ್ಳೇದಾಗುತ್ತೆ. ಅದನ್ನೆಲ್ಲ ಒಟ್ಟಾಗಿ ಹಾಕೊಂಡು ನಾವೇ ನಮ್ಮ ಪಾಡಿಗೆ ನಾವು ಚೆನ್ನಾಗಿದ್ರೆ ಯಾವುದೂ ಇರಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಚಿರನ್ ನೋಡ್ಕೊಂಬಂದ್ವಿ. ಪಾಪ ನೆಲಕ್ಕೆ ಬಿದ್ದವನಲ್ಲ, ಅದಕ್ಕೇನೆ ನಮ್ಮ ದೇಶನ ಹೋಗು ಅಂತಿದ್ದೀವಿ. ಅದಕ್ಕೆ ಪಾಪ ಬೇಜಾರ. ಏನು ಮಾಡಲಿ, ಅವ್ನು ಹಂಗೆ ಮಾಡದಾನೆ. ಎಷ್ಟು ಹೇಳಿದ್ರು ಕೇಳಿಲ್ದನು ನೋಡಿ ಹಿಂಗೆ ಮಾಡ್ಕೊಂಡ. ಇವಾಗ ಯಾಕೆ ಅವ್ನು ನೋಡೋಕೆ ಹೋಗ್ಬೇಕು? ಅವಾಗ ಬೇರೆ ಡೈವರ್ಸ್ ಕೊಡ್ಬೇಕಾರೆ ಅಂತ ಮಾತು ಬೈದಿದ್ದ. ನೀನು ಬರಬೇಡ ಕಣೆ, ನೀನು ಅಂತಾಳೆ ಅಂತ ಬೈದಿದ್ದ. ಅದಕ್ಕೇನೆ ಇವಳು ಒಂದು ಸ್ವಲ್ಪ ಆಟ ಜಾಸ್ತಿ ನಮ್ಮ ದೇಶಂದು. ನಾನು ಹೋಗಲ್ಲ ಅಂದರೆ ಹೋಗಲ್ಲ ಅಂತಾಳೆ. ಏನು ಮಾಡೋದು? ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅವಳು. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.